ಹೆಂಡತಿಯ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಂದ್ರೆ ಮ್ಯಾಥ್ಸ್ ಆಪ್ಷನಲ್ನಲ್ಲಿ ಲೀನಿಯರ್ ಆಲ್ಜಿಬ್ರಾ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗೆ ಫಾರ್ಮುಲಾ ಗೊತ್ತಿರ್ತದೆ ಆದರೆ ಆನ್ಸರ್ ಎಂದಿಗೂ ಬರೋದಿಲ್ಲ. ಮದುವೆಗೆ ಮುಂಚೆ ಹುಡುಗರ ಬ್ಯಾಂಕ್ ಬ್ಯಾಲೆನ್ಸ್ ಲಾಂಗ್ ಬಿಲ್ಡಪ್ ತರ ನಿಧಾನವಾಗಿ ಬೆಳೀತದೆ. ಮದುವೆ ಆದ್ಮೇಲೆ ಕ್ರೆಡಿಟ್ ಕಾರ್ಡ್ ಬಿಲ್ಗಳಿಂದ ಕ್ಷಣಾರ್ಧದಲ್ಲಿ ಶಾರ್ಟ್ ಸೆಲ್ಲಿಂಗ್ ಆಗ್ಬಿಡುತ್ತೆ. ಪ್ರೀತಿಯಲ್ಲಿರುವಾಗ ಫೋನ್ ಕಾಲ್ ಕಟ್ ಮಾಡಲು 1 ಗಂಟೆ ಬೇಕಾಗ್ತದೆ. ಅದೇ ಮದುವೆ ಆದ್ಮೇಲೆ ಆ ಫೋನ್ ಎತ್ಲೋ ಬೇಡವೋ ಅಂತ ಯೋಚಿಸಲು 1 ಗಂಟೆ ಬೇಕು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡೋನ್ಗೂ ಹೆಂಡತಿಯ ಮೂಡ್ ಸ್ವಿಂಗ್ ಸಹಿಸೋನ್ಗೂ ದೊಡ್ಡ ವ್ಯತ್ಯಾಸವಿಲ್ಲ. ಎರಡರಲ್ಲೂ ಯಾವಾಗ ಮಾರ್ಕೆಟ್ ಕ್ರಾಶ್ ಆಗ್ತದೆಯೋ, ಯಾವಾಗ ವಾಲಟಾಲಿಟಿ ಹೆಚ್ಚಾಗ್ತದೆಯೋ ಯಾರಿಗೂ ಗೊತ್ತಿಲ್ಲ. ಸಾಲ ಕೊಡುವಾಗ ಮಹಾರಾಜನ ತರ ಫೀಲ್ ಆಗ್ವೇವೆ, ಅದನ್ನೇ ವಾಪಸ್ ಕೇಳುವಾಗ ಮಾತ್ರ ಭಿಕ್ಷುಕನ ತರ ಬದಲಾಗ್ವೇವೆ. ಇದೇ ಇಂದಿನ ಸಮಾಜ. ಜೇಬಿನಲ್ಲಿ ದುಡ್ಡಿಲ್ಲದಿದ್ದಾಗ ಬರುವ ವೇದಾಂತ, ಹೊಟ್ಟೆ ತುಂಬಿದಾಗ ಬರುವ ನಿದ್ದೆ ಈ ಪ್ರಪಂಚದಲ್ಲೇ ಅತ್ಯಂತ ಸ್ವಚ್ಛವಾದವು. ರೀ, ನನ್ನ ಅಡುಗೆ ಹೇಗಿದೆ ಅಂತ ಹೆಂಡತಿ ಕೇಳಿದ್ರೆ ಪ್ರಾಣ ತೆಗೆಯೋಷ್ಟು ಅದ್ಭುತವಾಗಿದೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಹೊರಗಡೆ ಮಾತ್ರ ಸೂಪರ್ ಅನ್ನೋದೇ ಗಂಡಸಿನ ಸರ್ವೈವಲ್ ಟ್ರಿಕ್. ಪ್ರೀತಿಯಲ್ಲಿರುವಾಗ ಫೋನ್ ಕಾಲ್ ಕಟ್ ಮಾಡಲು 1 ಗಂಟೆ ಬೇಕಾಗ್ತದೆ. ಅದೇ ಮದುವೆ ಆದ್ಮೇಲೆ ಆ ಫೋನ್ ಎತ್ಲೋ ಬೇಡವೋ ಅಂತ ಯೋಚಿಸಲು 1 ಗಂಟೆ ಬೇಕು. ಗರ್ಲ್ ಫ್ರೆಂಡ್ ಮುನ್ಸ್ಕೊಂಡ್ರೆ ಸಮಾಧಾನ ಮಾಡಲು 2 ಚಾಕ್ಲೇಟ್ ಸಾಕು. ಅದೇ ಹೆಂಡತಿ ಮುನ್ಸ್ಕೊಂಡ್ರೆ ನಿಮ್ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಪೂರ್ತಿ ಖಾಲಿ ಮಾಡಿದ್ರು ಸಾಲದು. ಹೆಂಡತಿಯ ಕೋಪ ನಿಫ್ಟಿ ಆಪ್ಷನ್ ಚೈನ್ ಇದ್ದ ಹಾಗೆ, ಯಾವಾಗ ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ತಿದ್ಯೋ, ಯಾವಾಗ ಎಲ್ಲಿ ಸಪೋರ್ಟ್ ತಕ್ಕೊಳ್ತಿದ್ಯೋ ಅಂತ ಚಾರ್ಟ್ ನೋಡೋ ದೇವ್ರಿಗೆ ಗೊತ್ತಿರಬೇಕು. ಹೆಂಡತಿಯೊಂದಿಗೆ ಜಗಳವಾಡೋದನ್ನರೆ ಇಂಟರ್ನೆಟ್ ಇಲ್ಲದ ಫೋನ್ನಲ್ಲಿ ಮ್ಯಾಪ್ಸ್ ಬಳಸ್ದಾಗೆ, ದಾರೆಯೂ ಸಿಗೋದಿಲ್ಲ, ಜೊತೆಗೆ ಎನರ್ಜಿ ವೇಸ್ಟ್. ಉಚಿತವಾಗಿ ಬರುವ ಸಲಹೆಗಳಿಗೆ ಕೆಲ್ಸಕ್ಕೆ ಬಾರದ ವಾಟ್ಸಪ್ ಫಾರ್ವರ್ಡ್ಗಳಿಗಿರುವ ಡಿಮಾಂಡ್. ನಿಜ ಹೇಳುವನಿಗೆ ಈ ಕಾಲದಲ್ಲಿ ಸ್ವಲ್ಪವೂ ಇಲ್ಲ. ರೀ, ನನ್ನ ಹುಟ್ಟಹಬ್ಬಕ್ಕೆ ಸರ್ಪ್ರೈಸ್ ಏನು ಅಂತ ಹೆಂಡತಿ ಕೇಳಿದ್ರೆ, ನಾಳೆ ಬೆಳಗ್ಗೆ ನಾನು ನಿದ್ದೆಯಿಂದ ಏಳ್ದಿರೋದೇ ನಾನು ನಿನ್ ಕೊಡೋ ಅತಿ ದೊಡ್ಡ ಸರ್ಪ್ರೈಸ್ ಅಂದಂತೆ ಒಬ್ಬ ಗಂಡ. ನಮಸ್ಕಾರ ಎಲ್ಲರಿಗೂ. ನಾನು ಇಷ್ಟು ವೇಗವಾಗಿ ಮಾತನಾಡ್ತಿದ್ದೀನಿ ಅಂದ್ರೆ ನನ್ನ ಗಂಡನಿಗೆ ಮಾತನಾಡೋ ಅವಕಾಶ ಸಿಗೋದೇ ಇಲ್ಲ. ಗಂಡಸಿನ ಜೀವನ UPSC ಸಿಲೆಬಸ್ ಇದ್ದ ಹಾಗೆ, ನೋಡಲು ಸಿಂಪಲ್ ಆಗಿರ್ತದೆ, ಆದ್ರೆ ಆಳಕ್ಕೆ ಹೋಗೋದ್ಲು ಶುರು ಮಾಡಿದ್ರೆ ಜೀವಿತಾವಧಿ ಕೂಡ ಸಾಲೋದಿಲ್ಲ. ಎಲ್ಲ ನೀವು ಕೆಲವು ಸಿದ್ಧರಿದ್ದೀರಾ. ನಾನು ಗೊತ್ತು ನಿಮ್ಮ ಮನಸ್ಸು ಇಲ್ಲಿ ಇಲ್ಲ, ಆದರೆ ನನಗೆ ನಿಮ್ಮ ಕಣ್ಣುಗಳನ್ನು ನೋದಲು ಸಂತೋಷ ಇದೆ. ನಮಸ್ಕಾರ. ನಮ್ಮ ಜನರು ಎಷ್ಟು ಮಾಡರ್ನ್ ಆಗಿದ್ದಾರೆ ಅಂದ್ರೆ ಸೆಲ್ಫಿ ತಗೊಳ್ಳೋಕೆ ಮೊಬೈಲ್ ಬೇಕು, ಆದ್ರೆ ಮಾಸ್ಕ್ ಹಾಕೊಳ್ಳೋಕೆ ಪೊಲೀಸ್ ಬೇಕು. ನೀವು ಹೇಳುತ್ತಿರುವ ಮಾತುಕೋಶಲು ತುಂಬಾ ಚೆನ್ನಾಗಿದೆ, ಆದರೆ ಅದು ಸತ್ಯವಲ್ಲ. ಯಶಸ್ಸು ಕೇವಲ ಸಾಧನೆಯಿಂದ ಲಭಿಸುವುದಿಲ್ಲ, ಅದಕ್ಕೊಂದು ಬಲವಾದ ಸಂಕಲ್ಪ ಬೇಕು. ನಿಮ್ಮ ಗುರಿ ಸ್ಪಷ್ಟವಿದ್ದರೆ ಗಂಡನಾದ್ರೂ ತನ್ನ ಹೆಂಡತಿಯ ಮಾತು ಕೇಳಲೇಬೇಕು. ಕೆಲವರು ಇಷ್ಟಪಟ್ಟು ಕೇಳಿದ್ರೆ ಇನ್ನು ಕೆಲವರು ಪ್ರಾಣ ಭಯದಿಂದ ಕೇಳ್ತಾರೆ. ನಮಸ್ಕಾರ ಎಲ್ಲರಿಗೂ. ನಾನು ಇಷ್ಟು ವೇಗವಾಗಿ ಮಾತನಾಡ್ತಿದ್ದೀನಿ ಅಂದ್ರೆ ನನ್ನ ಗಂಡನಿಗೆ ಮಾತನಾಡೋ ಅವಕಾಶ ಸಿಗೋದೇ ಇಲ್ಲ. ನಮಸ್ಕಾರ ಎಲ್ಲರಿಗೂ. ನಾನು ಇಷ್ಟು ವೇಗವಾಗಿ ಮಾತನಾಡ್ತಿದ್ದೀನಿ ಅಂದ್ರೆ ನನ್ನ ಗಂಡನಿಗೆ ಮಾತನಾಡೋ ಅವಕಾಶ ಸಿಗೋದೇ ಇಲ್ಲ. ಹೆಂಡತಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳೋಕ್ಕಿಂತ ಕೋರ್ಟಿನಲ್ಲಿ ಬೋನಲ್ಲಿ ನಿಲ್ಲೋದು ಬಹಳ ಈಸಿ. ಸಂಬಳ ಬಂದ ತಕ್ಷಣ ಗಂಡನ ಕೈಯಲ್ಲಿ ಇರೋದು ಕೇವಲ ಕವರ್ ಮಾತ್ರ, ಒಳಗಿರೋ ಫಿಗರ್ ಎಲ್ಲ ಹೆಂಡತಿಯದ್ದೇ. ಯಾವ ಗಂಡನಾದ್ರೂ ತನ್ನ ಹೆಂಡತಿಯ ಮಾತು ಕೇಳ್ತಾನೆ. ಕೆಲವರು ಇಷ್ಟದಿಂದ, ಇನ್ನು ಕೆಲವರು ಪ್ರಾಣ ಭಯದಿಂದ. ಪ್ರಪಂಚದಲ್ಲೇ ಅತಿ ದೊಡ್ಡ ಹೆಂಡತಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳೋಕ್ಕಿಂತ ಕೋರ್ಟ್ನಲ್ಲಿ ಬೋನಲ್ಲಿ ನಿಲ್ಲೋದು ಬಹಳ ಈಸಿ. ಸಂಬಳ ಬಂದ ತಕ್ಷಣ ಗಂಡನ ಕೈಯಲ್ಲಿ ಇರೋದು ಕೇವಲ ಕವರ್ ಮಾತ್ರ, ಒಳಗಿರೋ ಫಿಗರ್ ಎಲ್ಲ ಹೆಂಡತಿಯದ್ದೇ. ಮದುವೆ ಅಂದ್ರೆ ಒಂದು ಯುದ್ಧ. ಇದರಲ್ಲಿ ಗಂಡ ಯಾವಾಗಲೂ ಶರಣಾಗುವುದೇ ಪರಮಾರ್ಥ. ಯಾವ ಗಂಡನಾದ್ರೂ ತನ್ನ ಹೆಂಡತಿಯ ಮುಂದೆ ಗೆಲ್ಲಾರ. ಮದುವೆ ಅಂದ್ರೆ ಒಂದು ಯುದ್ಧ. ಇದರಲ್ಲಿ ಗಂಡ ಯಾವಾಗಲೂ ಶರಣಾಗುವುದೇ ಪರಮಾರ್ಥ. ಯಾವ ಗಂಡನಾದ್ರೂ ತನ್ನ ಹೆಂಡತಿಯ ಮುಂದೆ ಗೆಲ್ಲಲಾರ. ಮದುವೆಗೆ ಮುಂಚೆ ನನಗೆ ಬೇಕಾದಷ್ಟು ಉಡುಗೊರೆಗಳನ್ನ ಕೊಡ್ತಿದ್ರು, ಈಗ ಕೊಡ್ತಿಲ್ಲ ಅಂದ್ರೆ ನನ್ನ ಗಂಡ ಎಲ್ಲಾದ್ರೂ ಗಾಳ ಹಾಕಿ ಮೀನ್ ಹಿಡಿದ್ಮೇಲೆ ಅದಕ್ಕೆ ಮೇವ್ ಹಾಕೋದ್ ನೋಡಿದ್ಯಾ ಎಂದ್ರು. ಮದುವೆ ಆದ ಹೊಸತ್ರಲ್ಲಿ ನಾನು ಅಡಿಗೆ ಮಾಡಿದ್ರೆ ಅಮೃತದಂತಿದೆ ಅಂತಿದ್ರು, ಈಗ ಬೈತಿದ್ದಾರೆ. ಗಂಡನಿಗೆ ಸ್ವಾತಂತ್ರ್ಯ ಯಾವಾಗ ಸಿಗ್ತದೆ ಅಂದ್ರೆ ಹೆಂಡತಿ ತವ್ರ ಮನೆಗೆ ಹೋದಾಗ ಮಾತ್ರ. ಗಂಡ ಅಂದ್ರೆ ಪರ್ಸ್ ಖಾಲಿ ಆದ್ರೂ ಮುಖದ ಮೇಲೆ ನಗು ಕಡ್ಡಾಯವಾಗಿರ್ಬೇಕಾದ ವ್ಯಕ್ತಿ. ಗಂಡಸಿಗೆ ಮದುವೆಗೆ ಮುಂಚೆ ಹಣೆ ಬರ ಇರ್ತದೆ, ಮದುವೆ ಆದ್ಮೇಲೆ ಕೇವಲ ತಲೆಬಾಗೋದು ಮಾತ್ರ ಇರ್ತದೆ. ಹೆಂಡತಿ ಕೋಪದಲ್ಲಿರುವಾಗ ಸೈಲೆಂಟ್ ಆಗಿರೋದು ಧರ್ಮ. ಅದೇ ಹೆಂಡತಿ ಸೈಲೆಂಟ್ ಆಗಿರುವಾಗ ಜಾಗರೂಕತೆಯಿಂದ ಇರೋದು ಪ್ರಾಣ ರಕ್ಷಣೆ. ಗಂಡಸಿಗೆ ಮದುವೆಗೆ ಮುಂಚೆ ಬರ ಇರ್ತದೆ, ಮದುವೆ ಆದ್ಮೇಲೆ ಕೇವಲ ಜೇಬಿ ಕತ್ರಿ ಇರ್ತದೆ. ಹೆಂಡತಿ ಮುನ್ಸ್ಕೊಂಡ್ರೆ ಬೆಟ್ಟಗಳನ್ನೇ ಪುಡಿ ಮಾಡ್ಬೋದಾದ್ರೆ ಅವಳು ನಗ್ಸೋದು ಮಾತ್ರ. ಹೆಂಡತಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳೋಕ್ಕಿಂತ ಎವರೆಸ್ಟ್ ಹತ್ತೋದು ಬಹಳ ಸುಲಭ. ನಮ್ ಹೆಂಗಸ್ರ ಜೊತೆ ವಾದಿಸಿ ಗೆಲ್ಬೇಕಂದ್ರೆ ಚಲಿಸ್ತಿರೋ ರೈಲ್ನ ಕೈಯಿಂದ ನಿಲ್ಸ್ಬೇಕೆಂದೇ ಅರ್ಥ. ನಾವು ಚೆನ್ನಾಗಿದ್ದಾಗ ಎಲ್ಲರೂ ನಮ್ಮವರೇ, ನಾವು ಸರಿ ಇಲ್ದಿದ್ದಾಗ ಎಲ್ಲರೂ ಮಾಯವಾಗುವರೆ. ಎಲ್ಲರ ಮುಂದೆ ನಗುವ ಪ್ರತಿಯೊಬ್ಬನು ಸಂತೋಷವಾಗಿದ್ದಂತಲ್ಲ, ನಗುವಿನ ಹಿಂದೆ ಅಡಗಿರುವ ನೋವು ಯಾರಿಗೂ ಕಾಣಲ್ಲ. ಫೋನ್ ಬ್ಯಾಟ್ರಿಗೂ ಹೆಂಡತಿಯ ಕೋಪಕ್ಕೂ ಒಂದು ಕಾಮನ್ ಪಾಯಿಂಟ್ ಇದೆ. ಅದು ಯಾವಾಗ, ಎಲ್ಲಿ, ಹೇಗ್ ಖಾಲಿ ಆಗುತ್ತೆ ಅಂತ ಯಾರಿಗೂ ತಿಳಿಯಲ್ಲ. ಅಮ್ಮನ ಮತ್ತು ಹೆಂಡತಿನ ಬ್ಯಾಲೆನ್ಸ್ ಮಾಡೋದು ಅಂದ್ರೆ 2 ದೋಣಿ ಮೇಲೆ ಪ್ರಯಾಣ ಮಾಡಿದ ಹಾಗೆ. ಹೇಗೆ ಅಂದ್ರೆ ದುಡ್ಡಿದ್ದವನ್ಗೆ ರೋಗಗಳು ಹೆಚ್ಚು. ಆಸ್ತಿಗಾಗಿ ಹೊಡೆದಾಡೋ ಅಣ್ಣ ತಮ್ಮಂದ್ರಿದ್ದಾರೆ, ಆದ್ರೆ ಅಪ್ಪ ಅಮ್ಮನ ಜವಾಬ್ದಾರಿ ತಗೊಳಕ್ ಪೈಪೋಟಿ ಮಾಡೋರು ಇವತ್ತು ಯಾರೂ ಇಲ್ಲ.
ವಾಟರ್ ಪ್ರೂಫ್ ಮೇಕಪ್ ಹಾಕಿದ್ ಮಾತ್ರ ಸೌಂದರ್ಯ ಹೆಚ್ಚಾಗಲ್ಲ. ಕಣ್ಣೀರ್ ಬಂದ್ರೆ ತೊಳೆದೋಗೋ ಬಣ್ಣದ ತರ ಈ ಬದುಕು. ಕತ್ತೆ ಅಂತೆ ಕಷ್ಟಪಟ್ರೆ ಯಜಮಾನ ಮಾತ್ರ ಉದ್ಧಾರ ಆಗ್ತಾನೆ. ಕುದುರೆ ಅಂತೆ ಬುದ್ಧಿವಂತಿಯಿಂದ ಓಡಿದ್ರೆ ಮಾಡ್ತಾನೆ. ಹೆಂಡತಿ ಜೊತೆ ವಾದ ಮಾಡಿ ಗೆಲ್ಲೋದು ಎಷ್ಟು ಕಷ್ಟವೋ, ಸೊಳ್ಳೆನ ಬ್ಯಾಟ್ ಇಲ್ದೆ ಸಾಯಿಸೋದು ಅದಕ್ಕಿಂತ ಕಷ್ಟ. ಮನುಷ್ಯನ್ಗೆ ಎಷ್ಟೇ ದುಡ್ಡಿದ್ರು ನಿದ್ದೆ ಬರಲ್ಲ, ಆದ್ರೆ ಆ ದುಡ್ಡುಗೋಸ್ಕರನೇ ನಿದ್ದೆ ಇಲ್ದೆ ಬದುಕ್ತಾನೆ. ಓಟ್ ಹಾಕುವಾಗಿರೋ ಆವೇಶ, ನಾಯಕ ಗೆದ್ಮೇಲೆ ಕೆಲ್ಸಕ್ಕಾಗಿ ಅಲಿಯುವಾಗಿರಲ್ಲ. ಆಸೆ ತೋರಿಸಿ ಮೋಸ ಮಾಡೋನು ಶತ್ರುಗಿಂತ ಅಪಾಯಕಾರಿ. ಯಾಕಂದ್ರೆ ಅವ್ನು ಯಾವಾಗ ಬೆನ್ನಿಗೆ ಚೂರಿ ಆಗ್ತಾನೋ ತಿಳಿಲ್ಲ. ಪಕ್ಕದಲ್ಲೇ ಇದು ಹೊಗಳೋನ ನಂಬಾರ್ದು, ಹಿಂದೆ ನಿಂತು ಟೀಕೆ ಮಾಡೋನ ಕೇರ್ ಮಾಡಬಾರ್ದು. ಕಾಲ ಬದಲಾದ್ರೆ ಮನುಷ್ಯರು ಬದಲಾಗ್ತಾರೆ, ಆದ್ರೆ ಅವಶ್ಯಕತೆ ತೀರಿದ ಮೇಲೆ ಮನುಷ್ಯರು ಬಣ್ಣ ಬದಲಿಸ್ತಾರೆ. ಅಮ್ಮಂಗೆ ಕಾಮಿಡಿ ಮದೋದು ಅಂದ್ರೆ ಇಷ್ಟ ಇಲ್ಲ. ಅವನು ಹೇಳಿ ಸುಮ್ನೆ ಹೈಡ್ರಾಮಾ ಬಿದು ಒಂದು ಸರಿ ಮದ್ವೆ ಆಗು ಅಂದ್ರೆ. ಜೀವನ ಅನ್ನೋದು ಒಂದು ಪುಸ್ತಕ ಇದ್ದಂತೆ. ಕಾಮು ಪೇಜ್ ನಗ್ಸುತ್ತೆ, ಕಾಮು ಪೇಜ್ ಹಸುತ್ತೆ, ಆದ್ರೆ ಓದೋದು ಮಾತ್ರ ತಪ್ಪಲ್ಲ. ಸಾಲ ತಗೋವಾಗ ಕೈ ಮುಗಿದು ಕೇಳ್ತಾರೆ, ಆದ್ರೆ ವಾಪಸ್ ಕೇಳುವಾಗ ನಾವೇ ಕೈ ಮುಗಿದು ಕೇಳ್ಬೇಕಾಗತ್ತೆ. ಬಸ್ಸಿಗಾಗಿ ಭವಿಷ್ಯಕ್ಕಾಗಿ ಕಾಯೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಬರುವ ಬಸ್ ಹತ್ತದೆ ಹೋದ ಬಸ್ಸಿಗಾಗಿ ಅಳುವುದು ತಪ್ಪು. ದೇವ್ರೆ ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊಬೇಡಿ. ಅವಳಿಗೆ ಬುದ್ಧಿ ಬಂದ್ರೆ ಮೊದಲು ನಿಮ್ಮನ್ನೇ ಬಿಟ್ಟೋಗ್ತಾಳೆ. ಯಾಕಂದ್ರೆ ಸಾಲ ಕೇಳುವಾಗಿರೋ ವಿನಯ ತೀರ್ಸುವಾಗಿರೋದಿಲ್ಲ. ಮನಸ್ಸಿನಲ್ಲಿರೋ ಮಾತು ಹೇಳಲು ಧೈರ್ಯ ಬೇಕು, ಕೊಟ್ಟ ಮಾತು ಉಳಿಸ್ಕೊಳ್ಳು ಪ್ರಾಮಾಣಿಕತೆ ಬೇಕು. ಜೀವನ ಒಂದು ರೈಲ್ ಪ್ರಯಾಣ, ಇಳಿಯೋ ಸ್ಟೇಷನ್ ಬರೋ ಮುನ್ನ ಎಲ್ಲರ ಜೊತೆ ನಗ್ತಾ ಸಾಗ್ಬೇಕು. ಆಸ್ತಿಗಾಗಿ ಹೊಡೆದಾಡೋ ಅಣ್ಣ ತಮ್ಮಂದ್ರಿದ್ದಾರೆ, ಆದ್ರೆ ಅಪ್ಪ ಅಮ್ಮನ ಜವಾಬ್ದಾರಿ ತಗೊಳಕ್ಕೆ ಪೈಪೋಟಿ ಮಾಡೋರು ಇವತ್ತು ಯಾರೂ ಇಲ್ಲ. ಬ್ಯಾಚುಲರ್ ಲೈಫ್ ನಲ್ಲಿ ಫ್ರೀಡಮ್ ಇರುತ್ತೆ, ಆದ್ರೆ ಸುಖ ಇರಲ್ಲ. ಮ್ಯಾರಿಡ್ ಲೈಫ್ ನಲ್ಲಿ ಸುಖ ಇರುತ್ತೆ, ಆದ್ರೆ ಫ್ರೀಡಮ್ ಇರಲ್ಲ. ಸಂತೋಷ ಅನ್ನೋದು ಮಾರ್ಕೆಟ್ ನಲ್ಲಿ ಸಿಗೋ ವಸ್ತು ಅಲ್ಲ, ಅದು ನಮ್ಮ ಮನ್ಸಲ್ಲಿ ಮಾತ್ರ ಹುಟ್ಟೋ ಭಾವನೆ. ಆಸ್ತಿಗಾಗಿ ಹೊಡೆದಾಡೋ ಅಣ್ಣ ತಮ್ಮಂದ್ರಿದ್ದಾರೆ, ಆದ್ರೆ ಅಪ್ಪ ಅಮ್ಮನ ಜವಾಬ್ದಾರಿ ತಗೊಳಕ್ಕೆ ಪೈಪೋಟಿ ಮಾಡೋರು ಇವತ್ತು ಯಾರೂ ಇಲ್ಲ. ಬ್ಯಾಚುಲರ್ ಲೈಫ್ ನಲ್ಲಿ ಫ್ರೀಡಮ್ ಇರುತ್ತೆ, ಆದ್ರೆ ಸುಖ ಇರಲ್ಲ. ಮ್ಯಾರಿಡ್ ಲೈಫ್ ನಲ್ಲಿ ಸುಖ ಇರುತ್ತೆ, ಆದ್ರೆ ಫ್ರೀಡಮ್ ಇರಲ್ಲ. ಸಂತೋಷ ಅನ್ನೋದು ಮಾರ್ಕೆಟ್ ನಲ್ಲಿ ಸಿಗೋ ವಸ್ತು ಅಲ್ಲ, ಅದು ನಮ್ಮ ಮನ್ಸಲ್ಲಿ ಮಾತ್ರ ಹುಟ್ಟೋ ಭಾವನೆ. ಮನಸ್ಸಿನಲ್ಲಿರೋ ಮಾತು ಹೇಳಲು ಧೈರ್ಯ ಬೇಕು, ಕೊಟ್ಟ ಮಾತು ಉಳಿಸ್ಕೊಳ್ಳು ಪ್ರಾಮಾಣಿಕತೆ ಬೇಕು. ಜೀವನ ಒಂದು ರೈಲ್ ಪ್ರಯಾಣ, ಇಳಿಯೋ ಸ್ಟೇಷನ್ ಬರೋ ಮುನ್ನ ಎಲ್ಲರ ಜೊತೆ ನಗ್ತಾ ಸಾಗ್ಬೇಕು. ಹೆಂಡತಿ ಜೊತೆ ವಾದ ಮಾಡಿ ಗೆಲ್ಲೋದು ಎಷ್ಟು ಕಷ್ಟವೋ, ಸೊಳ್ಳೆನ ಬ್ಯಾಟ್ ಇಲ್ದೆ ಸಾಯಿಸೋದು ಅದಕ್ಕಿಂತ ಕಷ್ಟ. ಮನುಷ್ಯನ್ಗೆ ಎಷ್ಟೇ ದುಡ್ಡಿದ್ರು ನಿದ್ದೆ ಬರಲ್ಲ, ಆದ್ರೆ ಆ ದುಡ್ಡುಗೋಸ್ಕರನೇ ನಿದ್ದೆ ಇಲ್ದೆ ಬದುಕ್ತಾನೆ. ದೇವ್ರೆ ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಕೇಳ್ಕೊಬೇಡಿ. ಅವಳಿಗೆ ಬುದ್ಧಿ ಬಂದ್ರೆ ಮೊದಲು ನಿಮ್ಮನ್ನೇ ಬಿಟ್ಟೋಗ್ತಾಳೆ. ಯಾಕಂದ್ರೆ ಸಾಲ ಕೇಳುವಾಗಿರೋ ವಿನಯ ತೀರ್ಸುವಾಗಿರೋದಿಲ್ಲ. ಬಸ್ಸಿಗಾಗಿ ಭವಿಷ್ಯಕ್ಕಾಗಿ ಕಾಯೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಬರುವ ಬಸ್ ಹತ್ತದೆ ಹೋದ ಬಸ್ಸಿಗಾಗಿ ಅಳುವುದು ತಪ್ಪು. ಸಾಲ ತಗೋವಾಗ ಕೈ ಮುಗಿದು ಕೇಳ್ತಾರೆ, ಆದ್ರೆ ವಾಪಸ್ ಕೇಳುವಾಗ ನಾವೇ ಕೈ ಮುಗಿದು ಕೇಳ್ಬೇಕಾಗತ್ತೆ. ಜೀವನ ಅನ್ನೋದು ಒಂದು ಪುಸ್ತಕ ಇದ್ದಂತೆ. ಕಾಮು ಪೇಜ್ ನಗ್ಸುತ್ತೆ, ಕಾಮು ಪೇಜ್ ಹಸುತ್ತೆ, ಆದ್ರೆ ಓದೋದು ಮಾತ್ರ ತಪ್ಪಲ್ಲ. ಅಮ್ಮಂಗೆ ಕಾಮಿಡಿ ಮದೋದು ಅಂದ್ರೆ ಇಷ್ಟ ಇಲ್ಲ. ಅವನು ಹೇಳಿ ಸುಮ್ನೆ ಹೈಡ್ರಾಮಾ ಬಿದು ಒಂದು ಸರಿ ಮದ್ವೆ ಆಗು ಅಂದ್ರೆ. ಓಟ್ ಹಾಕುವಾಗಿರೋ ಆವೇಶ, ನಾಯಕ ಗೆದ್ಮೇಲೆ ಕೆಲ್ಸಕ್ಕಾಗಿ ಅಲಿಯುವಾಗಿರಲ್ಲ. ಆಸೆ ತೋರಿಸಿ ಮೋಸ ಮಾಡೋನು ಶತ್ರುಗಿಂತ ಅಪಾಯಕಾರಿ. ಯಾಕಂದ್ರೆ ಅವ್ನು ಯಾವಾಗ ಬೆನ್ನಿಗೆ ಚೂರಿ ಆಗ್ತಾನೋ ತಿಳಿಲ್ಲ. ವಾಟರ್ ಪ್ರೂಫ್ ಮೇಕಪ್ ಹಾಕಿದ್ ಮಾತ್ರ ಸೌಂದರ್ಯ ಹೆಚ್ಚಾಗಲ್ಲ. ಕಣ್ಣೀರ್ ಬಂದ್ರೆ ತೊಳೆದೋಗೋ ಬಣ್ಣದ ತರ ಈ ಬದುಕು. ಕತ್ತೆ ಅಂತೆ ಕಷ್ಟಪಟ್ರೆ ಯಜಮಾನ ಮಾತ್ರ ಉದ್ಧಾರ ಆಗ್ತಾನೆ. ಕುದುರೆ ಅಂತೆ ಬುದ್ಧಿವಂತಿಯಿಂದ ಓಡಿದ್ರೆ ಮಾಡ್ತಾನೆ. ಹೆಂಡತಿ ಜೊತೆ ವಾದ ಮಾಡಿ ಗೆಲ್ಲೋದು ಎಷ್ಟು ಕಷ್ಟವೋ, ಸೊಳ್ಳೆನ ಬ್ಯಾಟ್ ಇಲ್ದೆ ಸಾಯಿಸೋದು ಅದಕ್ಕಿಂತ ಕಷ್ಟ. ಮನುಷ್ಯನ್ಗೆ ಎಷ್ಟೇ ದುಡ್ಡಿದ್ರು ನಿದ್ದೆ ಬರಲ್ಲ, ಆದ್ರೆ ಆ ದುಡ್ಡುಗೋಸ್ಕರನೇ ನಿದ್ದೆ ಇಲ್ದೆ ಬದುಕ್ತಾನೆ. ಪಕ್ಕದಲ್ಲೇ ಇದು ಹೊಗಳೋನ ನಂಬಾರ್ದು, ಹಿಂದೆ ನಿಂತು ಟೀಕೆ ಮಾಡೋನ ಕೇರ್ ಮಾಡಬಾರ್ದು. ಕಾಲ ಬದಲಾದ್ರೆ ಮನುಷ್ಯರು ಬದಲಾಗ್ತಾರೆ, ಆದ್ರೆ ಅವಶ್ಯಕತೆ ತೀರಿದ ಮೇಲೆ ಮನುಷ್ಯರು ಬಣ್ಣ ಬದಲಿಸ್ತಾರೆ. ಅಮ್ಮನ ಮತ್ತು ಹೆಂಡತಿನ ಬ್ಯಾಲೆನ್ಸ್ ಮಾಡೋದು ಅಂದ್ರೆ ಎರಡು ದೋಣಿ ಮೇಲೆ ಪ್ರಯಾಣ ಮಾಡಿದ ಹಾಗೆ. ಹೇಗೆ ಅಂದ್ರೆ ದುಡ್ಡಿದ್ದವನ್ಗೆ ರೋಗಗಳು ಹೆಚ್ಚು. ಆಸ್ತಿಗಾಗಿ ಹೊಡೆದಾಡೋ ಅಣ್ಣ ತಮ್ಮಂದ್ರಿದ್ದಾರೆ, ಆದ್ರೆ ಅಪ್ಪ ಅಮ್ಮನ ಜವಾಬ್ದಾರಿ ತಗೊಳಕ್ ಪೈಪೋಟಿ ಮಾಡೋರು ಇವತ್ತು ಯಾರೂ ಇಲ್ಲ. ಫೋನ್ ಬ್ಯಾಟ್ರಿಗೂ ಹೆಂಡತಿಯ ಕೋಪಕ್ಕೂ ಒಂದು ಕಾಮನ್ ಪಾಯಿಂಟ್ ಇದೆ. ಅದು ಯಾವಾಗ ಎಲ್ಲಿ ಹೇಗೆ ಖಾಲಿ ಆಗುತ್ತೆ ಅಂತ ಯಾರಿಗೂ ತಿಳಿಯಲ್ಲ.